ಫೈಟ್ ಮಾಡೋಕ್ಕೆ ಗೊತ್ತೇ ಇಲ್ಲ. ಯಾಕೆಂದರೆ ಚಿಕ್ಕದ್ರಲ್ಲಿ ಕಾಡಲ್ಲೇ ಬೆಳೆದು ಇಲ್ಲ, ಅವಾಗ ಅವಕ್ಕೊಂದು ಟ್ರೈನಿಂಗ್ ಸಿಕ್ತಿತ್ತು ಅದರದ್ದು. ಇದಕ್ಕೆ ಅದಿಲ್ಲೇ ಇಲ್ಲಲ್ಲ, ಮನುಷ್ಯ ಜೊತೆ ಬೆಳೆದಿದ್ದಲ್ಲ, ಅದು ಹಿಂದ್ಗಡೆ ಎಲ್ಲ ಗಾಯ ಇದೆಯಲ್ಲ, ಅದೊಂದು ಚಿಕ್ಕ ಆನೆ. ಇದು ಒಂದು ಏಟ್ ಬಾರಿಸಿದ್ರೆ ಆ ಆನೆ ಎಲ್ಲಿ ಓಡೋಗ್ತಿತ್ತ. ಏನು ಆ್ಯಕ್ಷನ್ ಮಾಡ್ತಾನೆ ಇರುತ್ತೆ ಬರೀ. ಒಳ್ಳೆ ಬೋಲ್ ಸಿಕ್ತಲ್ಲ ನಿಮಗೆ. ಅದೇ ನಿನ್ನೆ ನಾನು ಕೇಳಿದೆ, ಆಮೇಲೆ ಮದ ಬರಲಿಲ್ವಾ ಅಂತ. 14 ವರ್ಷದಿಂದ ಇವತ್ತಿನವರೆಗೂ ಮದ ಬಂದಿಲ್ಲ ಸ್ಯಾರ್ ಅಂದರು. ಈಗಾಗಲೇ ಶ್ರೀಕಂಠ ಬಂದು 1 ತಿಂಗಳು ಆಗಿಲ್ಲ ನೆಟ್ಟಿಗೆ, ಈಗಾಗಲೇ ಇಲ್ಲಿಗೆ ಅರಮನೆಗೆ ಬಂದು ಈಗ ಪಟ್ಟದಾನೆಯಾಗಿ ಅದನ್ನ ಆರಿಸಿದ್ದಾರೆ. ಅಲ್ಲಿ ಆ ಹೋರಾಟದಲ್ಲಿ ಇಡೀ ಮಣ್ಣು ಧೂಳು ಎದ್ದು ಆನೆಗಳೇ ಕಾಣ್ತಿರ್ಲಿಲ್ಲ, ಅಷ್ಟು ಒಂದು ಹೋರಾಟ ನಡೀತದೆ. ಆ ಕಾಲದಲ್ಲಿ ಯಾರ ಹತ್ರನೂ ಮೊಬೈಲ್ ಇದ್ರೂ ಎಲ್ಲ ಚಿಕ್ಕ ಮೊಬೈಲ್ಗಳು. ಈಗಿನ ಮೇಲೆ ಏಕಲವ್ಯ ಇದ್ದಾನೆ. ಏಕಲವ್ಯ ಮೊನ್ನೆ ಎಲ್ಲರಿಗಿಂತ ಸ್ಪೀಡಾಗಿ ಬನ್ನಿ ಮಂಟಪಕ್ಕೆ ಮರಳು ಹೊತ್ಕೊಂಡು ಹೋಗಿದ್ದಾನೆ. ಅವನು ಭಾರಿ ಸ್ಪೀಡ್ ನಡ್ಕೊ ಹೋಗಿದ್ದಾನೆ. ಕರಡಿ, ಮೌಂಟೇನ್, ವಿಕ್ರಾಂತ್, ಸೀಗೆ, ಮತ್ತೂರು, ಗುಂಡ ಇವೆಲ್ಲ ಒಂದೇ ಗ್ರೂಪು. ತಿಂಗಳಿಗೆ 15 ದಿವಸಕ್ಕೆ, ವರ್ಷಕ್ಕೆ ಒಂದು ಸತಿ ಇಲ್ಲ 6 ತಿಂಗಳಿಗೆ ಮೀಟ್ ಆಗ್ತಿದ್ರು. ಇವ್ರದ್ದು ಮಹಾ ಖತರ್ನಾಕ್ ಗ್ಯಾಂಗ್ ಇವ್ರದ್ದು. 3-4 ವರ್ಷದಿಂದ ಕರಡಿನೇ, ಅದು ಕರಡಿ ಥರನೇ ತಲೆ ಬಗ್ಗಿಸ್ಕೊಂಡು ಎಲ್ಲ ಕಾಡೊಳಗೆ ಓಡೋಗ್ತಿತ್ತು. ಈ ಸಹಚರಗಳೆಲ್ಲ ಸೇರಿ ಬಹುಶಃ ಸಾಹಸ ದೋಷ ಇರ್ಬೋದು, ಇಲ್ಲ ಕರಡಿ ಮೇಲೆ ಆಗಿರೋ ದೌರ್ಜನ್ಯಗಳು ಇರ್ಬೋದು, ಅದು ಸೈಡ್ ತಿರ್ಸ್ಕೊಳಕ್ಕೆ ಶುರು. ಹೇಗೆ ಬದುಕಿದೆ ನೀನು ಅಂತ. ಸಾರ್ ಆನೆ ಬಂದಾಗ ನಾನು ಒಂದು ಮರ ಸುತ್ತಕ್ಕೆ ಶುರು ಮಾಡಿದೆ. ಆಮೇಲೆ ಅದು ಒಂದು 2-3 ಸುತ್ತು ದೊಡ್ಡ ಮರ ಸುತ್ತ. ಆಮೇಲೆ ನನ್ನ ಬಿಟ್ಟು ಅವರಿಬ್ಬರನ್ನ ನನ್ನ ಕಣ್ಣೆದುರೇ ಹೊಡೆದಾಕ್ತು ಅಂತ. ಪಟ್ಟದಾನೆ. ಆದ್ರೆ ಈಗ ಶ್ರೀಕಂಠದತ್ತ ಒಡೆಯರ್ ನೋಡಿದ್ರಲ್ಲ, ಏನು ಅನ್ಸ? ಶ್ರೀಕಂಠದತ್ತ ಒಡೆಯರನ್ನ ಆನೆ ಹಿಡಿದಾಗ ಅದು ಹಿಂದಿನ ದಿವಸ 3 ದಿವಸ ಕಾರ್ಯಾಚರಣೆನೂ ನನಗೆ ಪ್ರತಿ ಒಂದು ಕಣ್ಣಿಗೆ ಕಟ್ಟಿದಂಗಿದೆ. ಅವಾಗಿನ ರುದ್ರ ರೂಪ, ಆವಾಗ ಅದರ ಗಂಭೀರತೆ, ಆ ಹೋರಾಟ ಅದು ಈಗಿಲ್ಲ. ಅಂದರೆ ಈಗ ಎದ್ದು ಕಾಣ್ತಾ ಇಲ್ಲ. ಯಾಕೆಂದರೆ ಆವಾಗ ಮದ ಬಂದಿತ್ತು, ಅದು ಕಾಡಲ್ಲೇ ಬೆಳೆದಿತ್ತು. ಇವ್ರು ಹೇಳಂಗೆ 55 ವರ್ಷ ಆಗಿಲ್ಲ, ಹಿಡಿಬೇಕಾದ್ರೆ ಒಂದು 35 ವರ್ಷ ಆಗಿತ್ತು ಅಷ್ಟೇ. ಇದಕ್ಕೆ ಹೋಗಲಿ 40 ವರ್ಷ ಆಗಿತ್ತು ಅಂತ ಇಟ್ಕೊಳ್ಳೋಣ. ಆದರೂ 55 ವರ್ಷದ ಮೇಲೆ ಏನೂ ಆಗಿಲ್ಲ. ಆದರೆ ಒಂದು ವಿಶೇಷ ಅಂದರೆ ಅವತ್ತು 14 ವರ್ಷದಿಂದ ಈ ಶ್ರೀಕಂಠ ದತ್ತ ಒಡೆಯರ ಆನೆ ಹಿಡಿದಾಗ ಮದ ಇತ್ತು. ನಾನು ನಿನ್ನೆ ಅದ್ರ ಬಗ್ಗೆ ಕಾವಾಡಿ ಮಾವತನ ಕೇಳಿದೆ, ಅವತ್ತಿಂದ ಇವತ್ತಿನವರೆಗೂ ಈ ಆನೆಗೆ ಮದ ಬಂದಿಲ್ಲ ಸ್ಯಾರ್ ಅಂತ. ಹೆಂಗೆ 14 ವರ್ಷದಿಂದ ಒಂದು ಆನೆಗೆ ಮದ ಬಂದಿಲ್ಲ? ನನಗೆ ಅದೇ ಆಶ್ಚರ್ಯ ಆಯಿತು. ಹೀಗೂ ಉಂಟಾ ಅನ್ನಿಸ್ತು. ಯಾಕೆಂದರೆ ಹಿಡಿದಾಗ ಫುಲ್ಲು ಮದ ಬಂದಿತ್ತು. ಏನು ಹೋರಾಟ, ಏನು ಎದೆಗಾರಿಕೆ, ಯಾವುದು ಗೊತ್ತು, ಏನು 5 ಆನೆಗಳು 6 ಆನೆಗಳು ರಕ್ಕಸ ಆನೆಗಳನ್ನ ಕೇರೆ ಮಾಡ್ದಲೇ ಬಂದು ಹೊಡೆದಾಟಕ್ಕೆ ಬರ್ತಿತ್ತು. ಅವತ್ತು ಡಾಟ್ ಮಾಡಿದ ಮೇಲೆ ಅಭಿಮನ್ಯನ ಹತ್ರ ಭಾರೀ ಹೋರಾಟ ಮಾಡ್ತು. ಆದ್ರೆ ಒಂದು ಹೇಳ್ತೀನಿ, ಒಂದು ಸತ್ಯ ಇದು, ಒಂದು ಆನೆ ಎಂಥ ಆನೆನೇ ಆಗಿ ಅದನ್ನ ಡಾಟ್ ಮಾಡಿದ ಮೇಲೆ ಅದರದ್ದು ಅರ್ಧ ಶಕ್ತಿ ಹೋಗಿರ್ತದೆ, ಅರ್ಧ ಜ್ಞಾನನೂ ಇರಲ್ಲ. ಆ ಟೈಮಲ್ಲಿ ಅದು ಅಭಿಮನ್ಯುನ ಹತ್ರ ಅಷ್ಟು ಹೋರಾಡ್ತು ಅಂದರೆ, ಅದು ಡಾಟ್ ಮಾಡೋಕ್ಕಿಂತ ಮೊದಲೇ ಹೋರಾಟ ಆಗಿದ್ರೆ ಇನ್ನು ಎಷ್ಟು, ಅದನ್ನೊಂದು ಎಲ್ಲರೂ ಯೋಚನೆ ಮಾಡಬೇಕಾದ ಒಂದು ವಿಚಾರ. ಅಭಿಮನ್ಯುನು ಭಾರಿ ಪರಾಕ್ರಮ ತೋರ್ತವತ್ತು. ಅಭಿಮನ್ಯು ಅದು ಹೋರಾಡಿದ್ದು ಅದಕ್ಕಿಂತ ಮೊದಲು ಇದನ್ನ ಹೊಡೆಯೋಕ್ಕೆ ಹೋದಾಗ ಉಂಬ್ಳಿ ಬೆಟ್ಟದಲ್ಲಿ ಒಂದು ದಿವಸ ಇದು ಎಲ್ಲ ಹೆದರಿ ಓಡಿ ಬಂದಿದ್ದು. ಅದು ಮಾರನೇ ದಿವಸ ಹೋದಾಗ ಉಂಬ್ಳಿ ಬೆಟ್ಟದ ತಗ್ಗು ಪ್ರದೇಶ ಎಲ್ಲ, ಹೇಮಾವತಿ ನದಿಯ ಬಲದಂಡೆ, ಅದೊಂದು ಸಮತಟ್ಟಾದ ಒಂದು ಕುರ್ಚುಲು ಕಾಡಿರೋ ಜಾಗ. ಅದೇ ಉಂಬ್ಳಿ ಬೆಟ್ಟದಿಂದ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಬೆಟ್ಟ ಇದೆ. ಅದು ಚಿಕ್ಕ ಬೆಟ್ಟ ಅಂದರೆ ಅದರಲ್ಲಿ ದೊಡ್ಡ ದೊಡ್ಡ ಮರಗಳು, ಬಳ್ಳಿಗಳು, ಮರದ ಮೇಲೆಲ್ಲ. ಅದೊಂದು ಕೋಟ್ಯಾಂತರ ವರ್ಷದಿಂದ ಅದು ಕಾಡೆ. ಆ ಕಾಡನ್ನ ಯಾರು ಮನುಷ್ಯರದ ಪ್ರವೇಶನೇ ಇಲ್ಲ, ಅಂಥ ಕಾಡಾಗಿದ್ದರಿಂದ ಭಾರಿ ದುರ್ಗಮವಾದ ಕಾಡು. ಅದು ಆನೆಗಳಿಗೆ ಹೇಳಿ ಮಾಡಿಸಿದ ಕಾಡು. ಮಧ್ಯಾಹ್ನ 2 ಗಂಟೆಗೆ ಬರ್ಬೋದು, ಬಂದಲ್ಲಿ ಹೇಮಾವತಿಯಲ್ಲಿ ನೀರು ಕುಡಿದು ಸ್ನಾನ ಮಾಡಿ ಮತ್ತೆ ಅಲ್ಲಿಗೆ ಹೋಗೋದು. ಅಲ್ಲೂ ತುಂಬ ಫುಡ್ ಉಂಟು ಆನೆಗಳಿಗೆ. ಆನೆಗಳ ತಿನ್ನುವ 21 ಜಾತಿಯ ಸಸ್ಯಗಳಲ್ಲಿ ಅಲ್ಲಿ ಸಾಮಾನ್ಯಕ್ಕೆ ಎಲ್ಲ ಜಾತಿಯ ಸಸ್ಯಗಳು ಬಳ್ಳಿಗಳು ಇದೆ. ಅವತ್ತು ಅದನ್ನ ಬೆಳಿಗ್ಗೆ ಹೋದಾಗ ವಿಕ್ರಮ ಆನೆಯಲ್ಲಿ ಹೋದಾಗ ಇವ್ರು ಗೊತ್ತಾಗ್ದಲೇ ಶ್ರೀಕಂಠ ಆನೆ ಪಕ್ಕನೇ ಹೋಗ್ತಾರೆ. ಅದು ಅಲ್ಲೊಂದು ಕಲ್ಲು ಬಂಡೆ ಇದೆ, ಅದ್ರ ಮೇಲೆ ಬಂಡೆಗಳಿದೆ. ಅದ್ರ ಪಕ್ಕದಲ್ಲಿ
ಒಳ್ಳೆ ನಿದ್ದೆಲಿರುತ್ತೆ. ಇಲ್ಲ ಅಂದ್ರೆ ಆವತ್ತು ವಿಕ್ರಮ ಆನೆ ವಾಪಸ್ ಬರ್ತಿರ್ಲಿಲ್ಲ, ಅದ್ರ ಮೇಲೆ ಕೂತರು ವಾಪಸ್ ಬರ್ತಿರ್ಲಿಲ್ಲ. ಮಲಗಿದ್ದ ಆನೆ, ನಿದ್ದೆ ಮಾಡೋ ಆನೆಗೆ ಹೊಡೆದ ಮೇಲೆ ಅದು ಎಳ್ಕ ಬಂದ ಮೇಲೆ ಹೇಮಾವತಿ ಹೊಳೆ ಸೈಡಲ್ಲಿ ಭಾರಿ ಒಂದು ಹೋರಾಟ ನಡೀತದೆ. ಯಾವ ಮಟ್ಟಿಗೆ ಅಂದರೆ ಅಲ್ಲಿ ಆ ಹೋರಾಟದಲ್ಲಿ ಇಡೀ ಮಣ್ಣು ಧೂಳು ಎದ್ದು ಆನೆಗಳೇ ಕಾಣ್ತಿರ್ಲಿಲ್ಲ, ಅಷ್ಟು ಒಂದು ಹೋರಾಟ ನಡೀತದೆ. ಆ ಕಾಲದಲ್ಲಿ ಯಾರ ಹತ್ರನೂ ಮೊಬೈಲ್ ಇದ್ರೂ ಎಲ್ಲ ಚಿಕ್ಕ ಮೊಬೈಲ್ಗಳು, ಈಗಿನ ಮೊಬೈಲ್ಗಳು ಇರಲಿಲ್ಲ. ಅದನ್ನ ವಿಡಿಯೋನು ಮಾಡ್ಕೊಳಕ್ಕೆ ಯಾರಿಗೂ ಆಗಲಿಲ್ಲ. ಆಮೇಲೆ ಕತ್ಲೆ ಆಗ್ತದೆ. ಆಮೇಲೆ ನದಿ ದಾಟಿಸಿ ತಂದು ಒಂದು 8 ಗಂಟೆ ಹೊತ್ತಿಗೆ ಅವಾಗಲೂ ಒಂದು ಹೋರಾಟ ಆಗುತ್ತೆ. ಆದರೆ ಅಲ್ಲಿ ಗಮನಿಸ್ಬೇಕಾದ ವಿಚಾರ ಅಂದರೆ, ಒಂದು ಡಾಟಾದ ಆನೆ ಅರ್ಧ ಶಕ್ತಿ ಕಳ್ಕೊಂಡಿರ್ತದೆ, ಅರ್ಧ ಜ್ಞಾನನೂ ಕಳ್ಕೊಂಡಿರ್ತದೆ. ಹೆಂಡ ಕುಡಿದು ಟೈಟಾಗಿ ತೆಳ್ಳಾಡ್ಕೊಂಡು ಹೋಗ್ತಾ ಇರ್ತಾರಲ್ಲ ಜನಗಳು, ಆ ಥರ ಆಗಿರ್ತವೆ ಆನೆಗಳು. ಹಾಗಾಗಿ ಅವತ್ತು ಅಂಥ ಸಮಯದಲ್ಲೇ ಅಭಿಮನ್ಯುನ ಹತ್ರ ಸಮಬಲ ಸಾಧಿಸ್ತದೆ ಹೋರಾಟದಲ್ಲಿ. ಭಯಂಕರ ಸ್ಟ್ರಾಂಗ್ ಆನೆ. ಆದರೆ ಅದೆಲ್ಲ ಆಯಿತು, ಅದನ್ನು ತಂದರು ಮತ್ತಿಗೋಡಲ್ಲೆಲ್ಲ ಅದಕ್ಕೆಲ್ಲ ಟ್ರೈನಿಂಗ್ ಕೊಟ್ಟರು, ಎಲ್ಲ ಸರಿ ಆಯಿತು. ಆದರೆ ನಮ್ಮ ಡಾಕ್ಟ್ರುಗಳು, ಅದಕ್ಕೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳಿಗೆ 10 ಹೋಗಲಿ 14 ವರ್ಷ ಇರಲಿ, ಅದರಲ್ಲಿ 10 ವರ್ಷ ಅಂತ ಹೇಳ್ತೀವಿ, 10 ವರ್ಷದಿಂದ ಶ್ರೀಕಂಠ ಯಾಕೆ ಅವ್ರಿಗೆ ಗಮನ ಸೆಳೀಲಿಲ್ಲ, ಯಾಕೆ ಅವನು ಶ್ರೀಕಂಠನ ಮೂಲೆ ಗುಂಪು ಮಾಡಿರು ಅನ್ನೋದು ಅದೊಂದು ಪ್ರಶ್ನೆ ಆಯ್ತದ. ಪ್ರಶ್ನೆನೇ ಅದು ಪ್ರಶ್ನೆ ಎಲ್ಲರಿಗೂ ಕಾಡ್ತದೆ. ಯಾಕೆಂದರೆ ಈಗಾಗಲೇ ಶ್ರೀಕಂಠ ಬಂದು 1 ತಿಂಗಳು ಆಗಿಲ್ಲ ನೆಟ್ಟಿಗೆ, ಈಗಾಗಲೇ ಇಲ್ಲಿಗೆ ಅರಮನೆಗೆ ಬಂದು ಈಗ ಪಟ್ಟದಾನೆಯಾಗಿ ಅದನ್ನ ಆರಿಸಿದ್ದಾರೆ. ದಂತನೋ, ಅದರ ಮುಖದ ಚಾರೇನೋ, ಅದರ ಆ ಭವ್ಯ ನಿಲುವು, ನನಗೆ ಶ್ರೀಕಂಠ ಆನೆ ನೋಡಿದರೆ ನನಗೆ ಹಿಂದೆ ಒಂದಾನೊಂದು ಕಾಲದಲ್ಲಿ ಅಳಿದು ಹೋದ ಮ್ಯಾಮಂತ ಆನೆಗಳದ್ದು ನೆನಪಾಗ್ತದೆ. ಇದು ನಡೆಯೋ ಸ್ಟೈಲು, ಇದು ಆನೆ ಅಂದರೆ ನಿಜವಾದ ಆನೆ ಅಂದರೆ ಶ್ರೀಕಂಠದತ್ತ ಆನೆನೇ. ಯಾಕೆಂದರೆ ಅದರ ಮುಖ ನೋಡಿದರೆ ನಾನೀಗ ನೋಡ್ತಲೇ ಕೂತಿದ್ದೀನಿ. ಅದು ಆ ಕೋರೆಗಳು ಭಾರಿ ಸುಂದರವಾದ ಆನೆ. ಅದ್ರದ್ದು ಭವಿಷ್ಯನೇ ಹಾಳಾಗ್ಬಿಡ್ತು. 10 ವರ್ಷ ಮೂಲೆಯಲ್ಲಿ ಇಟ್ಟಿದ್ದು ಅದು ಭಾರಿ ಬೇಜಾರದ ವಿಚಾರ. ಆದರೂ ಸುಮಾರು ಆನೆ ಕಾರ್ಯಾಚರಣೆ, ಹುಲಿ ಕಾರ್ಯಾಚರಣೆಗೆ ಹೋಗೇನೆ, ಯಾರಿಗೂ ಕೇರ್ ಮಾಡಿಲ್ಲ, ಯಾರಿಗೂ ಹೆದರಿಲ್ಲ. ಮದ ಬಂದಿಲ್ಲ ಅಂದ್ರೆ ಆಶ್ಚರ್ಯ. ನಾನು ಅವ್ರನ್ನ ಕೇಳಿದೆ, ನಿನ್ನೆ ನಾನು ಕೇಳಿದೆ, ಆಮೇಲೆ ಮದ ಬರಲಿಲ್ವಾ ಅಂತ. 14 ವರ್ಷದಿಂದ ಇವತ್ತಿನವರೆಗೂ ಮದ ಬಂದಿಲ್ಲ ಸ್ಯಾರ್ ಅಂದರು. ಕಾರಣ ಏನು ನಂಗೆ ಗೊತ್ತಿಲ್ಲ. ಅದಕ್ಕೆ ನಮ್ಮ ಚಟ್ಯಪ್ಪ ಡಾಕ್ಟ್ರ್ ಅಂತ ತಜ್ಞರು, ನುರಿತರು, ಅನುಭವಸ್ಥರನ್ನ ನಾವು ಕೇಳಬೇಕು. ಆಮೇಲೆ ಸ್ವಲ್ಪ ಆನೆಗಳ ಬಾಡಿ ಬಗ್ಗೆ, ಆನೆಗಳ ದೇಹದ ಬಗ್ಗೆ ಗೊತ್ತಿದ್ದವರಿಗೆ ಅದು ಗೊತ್ತು. ನನಗೆ ಅದು ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ತಿಳ್ಕೊಬೇಕು. ಯಾಕೆಂದರೆ ಮುಂದೆ ಮೊದಲು ಈ ವಿಚಾರಗಳ ಕ್ವಶನ್ಗಳು ಬರ್ಬೋದು, ಅವ್ರುಗಳಿಗೊಂದು ಉತ್ತರನಾರ ಕೊಡ್ಬೇಕಲ್ಲ. ಹಾಗಾಗಿ ನಾನು ಯಾವ್ದಾರ ಬುಕ್ ಓದಬೇಕಾಗ್ತದೆ, ಇಲ್ಲ ಯಾರು ನಮ್ಮ ಇವ್ರನ್ನೂ ಒಂದು ಕೇಳಬೇಕು. ಅಲ್ಲೊಬ್ಬ ಮುನವರ ಪಾಷಾ ಅಂತ ಸಕ್ಕರೆಬೈಲಲ್ಲಿದ್ದಾರೆ, ಭಾರಿ ವಯಸ್ಸಾದ ಮನುಷ್ಯ, ಅವ್ರನ್ನೂ ಒಂದು ಮಾತು ಕೇಳಬೇಕು. ಅವ್ರು ಯಾಕೆಂದರೆ ಅವ್ರು ಡಾಕ್ಟ್ರಲ್ಲ, ಆದರೆ ಆನೆಗಳ ಜೊತೆನೇ ಬೆಳೆದವರು. 60-70 ವರ್ಷ ಆನೆಗಳ ಜೊತೆ ಬೆಳೆದವರು. ಅಷ್ಟೇ ಅಲ್ಲ, ಮತ್ತು ಇನ್ನು ನಮ್ಮ ಭೀಷ್ಮ ಇದ್ದಾರಲ್ಲ, ಚಟ್ಯಪ್ಪ ಡಾಕ್ಟ್ರು, ಮಹಾಭಾರತದ ಭೀಷ್ಮ ಇದ್ದಂಗೆ ಆನೆಗಳ ಪ್ರಪಂಚಕ್ಕೆ ಇವರೇ ಭೀಷ್ಮ. ಇವ್ರನ್ನ ಕೇಳಬೇಕು, ಯಾಕೆ 14 ವರ್ಷದಿಂದ ಒಂದು ಆನೆಗೆ ಮದ ಬಂದಿಲ್ಲ, ಇನ್ನೂ 60 ವರ್ಷ ದಾಟಿಲ್ಲ, ಅದಕ್ಕೆ ಇನ್ನೂ ಪ್ರಾಯನೇ ಮದ ಬರಲಿಲ್ಲ ಅಂತ. ಆಮೇಲೆ ಶ್ರೀಕಂಠ ಆನೆ ಎಲ್ಲರೂ ಮನೆ ಗೆದ್ದಾಯಿತು. ಈಗ ಕೆಲವು ಟೆಸ್ಟ್ಗಳಲ್ಲಿ ಪಾಸ್ ಆಗಬೇಕಾಗ್ತದೆ. ಒಂದು ಆ ಪಿರಂಗಿ ಇದು ಆ ಸಮಯದಲ್ಲಿ ಆ ಶಬ್ದಕ್ಕೆ ಅಲ್ಲೆಲ್ಲ ಪಾಸ್ ಆದರೆ ಇನ್ನೊಂದು 4-5 ವರ್ಷ 10 ವರ್ಷ ಅರಮನೆಯಲ್ಲಿ ಒಬ್ಬ ರಾಜ ಆಗದಿದ್ದರೂ ಯುವರಾಜ ಆಗ್ತಾನೆ. ಯಾಕೆಂದರೆ ಈಗ ರಾಜರಿದ್ದಾರೆ, ಆ ರಾಜರನ್ನೇ ಯಾವನು ಹತ್ತಿರಕ್ಕೂ ಬರೋಂಗಿಲ್ಲ. ಇಡೀ ಪ್ರಪಂಚದ ಇತಿಹಾಸದಲ್ಲಿ, ಅದು ಪ್ರಪಂಚದ ಇತಿಹಾಸ ಅಂದರೆ ಆಫ್ರಿಕಾ ಖಂಡ, ಏಷ್ಯಾ ಖಂಡದಲ್ಲಿ ಮಾತ್ರ ಆನೆಗಳಿರೋದ್ರಿಂದ ಇಷ್ಟವರೆಗೂ ಯಾರು ಆ ದಾಖಲೆಯನ್ನು ಮುರಿಯ ಹಂತದಲ್ಲಿಲ್ಲ ಅಂತ ದಾಖಲೆ ಮಾಡಿರೋ ನಮ್ಮ ಅಭಿಮನ್ಯು ಇದ್ದಾನೆ. ಸರ್, ಈಗ ನೋಡಿದ್ರಲ್ಲ ನೀವು, ನಿನ್ನೆಯಿಂದ ನೀವು ಮೈಸೂರು ಅರಮನೆ ನೋಡ್ತಾ ಇದ್ದೀರಾ. ಮುಂದಿನ ಅಂಬಾರಿ ಆನೆ ಯಾವ್ದು ಅನ್ನಿಸ್ತು ನಿಮಗೆ? ನಾನು ಯಾವುದು ಅಂತ ಈಗ ಹೇಳೋಕ್ಕೆ ಕಷ್ಟ ಆಗ್ತದೆ. ಯಾಕೆಂದರೆ ಇಲ್ಲಿ ತುಂಬ ಜನ ಸ್ಪರ್ಧಿಗಳಿದ್ದಾರೆ, ಒಬ್ರಿಗಿಂತ ಒಬ್ರು ಜೋರಿ. ಅದರಲ್ಲಿ ಶ್ರೀಕಂಠನೂ ಒಬ್ಬ ಇದ್ದಾನೆ, ಶ್ರೀಕಂಠ ಇದ್ದಾನೆ, ಆಮೇಲೆ ಏಕಲವ್ಯ ಇದ್ದಾನೆ. ಏಕಲವ್ಯ ಮೊನ್ನೆ ಎಲ್ಲರಿಗಿಂತ ಸ್ಪೀಡಾಗಿ ಬನ್ನಿ ಮಂಟಪಕ್ಕೆ ಮರಳು ಹೊತ್ಕೊಂಡು ಹೋಗಿದ್ದಾನೆ. ಅವನು ಭಾರಿ ಸ್ಪೀಡ್ ನಡ್ಕೊ ಹೋಗಿದ್ದಾನೆ. ಏಕಲವ್ಯ ಇದ್ದಾನೆ, ಆಮೇಲೆ ಮಹೇಂದ್ರ ಇದ್ದಾನೆ, ಆಮೇಲೆ ಕಂಜನ್ ಇದ್ದಾನೆ, ಸುಗ್ರೀವ ಇದ್ದಾನೆ, ಮತ್ತೆ ಗೋಪಿ ಇದ್ದಾನೆ, ಪ್ರಶಾಂತ ಇದ್ದಾನೆ. ಆ ದೇವರು ಎಲ್ಲ ದೇವ್ರದ್ದು ಆ ದೇವಿಗೆ ಯಾರ ಮೇಲೆ ಮನಸ್ಸುಂಟು ಕೂರ್ಬೇಕು ಅಂತ ಅವಳೇ ಆರಿಸ್ತಾಳೆ. ಅದು ನಾನು ಈಗಲೇ ಹೇಳಿರೋದು ಸರಿಯಲ್ಲ. ನಾನು ಇಲ್ಲಿ ಯಾರು ಪರನೂ ಅಲ್ಲ, ವಿರೋಧನೂ ಅಲ್ಲ. ಎಲ್ಲ ಆನೆಗಳು ನಂಗೆ ಸಮಾನೆ. ಯಾಕೆಂದರೆ ನಾವು ರಕ್ತ ಬೆವರು ಎಲ್ಲ ಆನೆಗಳು ಹಿಡಿಯತ್ತಿಗೆ ಕೆಲವು ಟೈಮು ಜೀವನ ಕಳ್ಕನ ಮೂಮೆಂಟಿಗೂ ಹೋಗಿದ್ದರೂ ನಮ್ಮದು ಒಂದು ಪಾಲು ಇದೆ. ಯಾಕೆಂದರೆ ಲೋಕಲರು
ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನೇ ಇರ್ಬೋದು, ಸರ್ಕಾರ ಇರ್ಬೋದು, ಹಳ್ಳಿಯಲ್ಲಿ ಹಳ್ಳಿಗರದೇ ಸಾಮ್ರಾಜ್ಯ. ನಾವೆಲ್ಲ ಆ ಹಳ್ಳಿ ಆ ಮಣ್ಣಿನ ಮಕ್ಕಳು. ನಾವು ಆ ಸಕಲೇಶ್ಪುರ ಸುತ್ತಮುತ್ತ ಮೂಲ ನಿವಾಸಿಗಳು. ನಮ್ಮದು ಒಂದು ಚಿಕ್ಕದು ಹಳ್ಳಿಲಿ ಸೇವೆ ಇದ್ದೇ ಇದೆ. ಹಾಗಾಗಿ ನಾನಲ್ಲಿ ಆ ಆನೆನೂ ಎಲ್ಲವೂ ನನಗಲ್ಲಿ ಅವ್ರು ನೋಡಿರಿ, ಏನೋ ಒಂದು ಆನೆ ನೋಡಿ ಕೂಡಲೇ ಅದ್ರ ಇತಿಹಾಸ ತಲೆಗೆ ಬಂದುಬಿಡ್ತದೆ. ಅದು ಫಸ್ಟ್ ಎಲ್ಲಿ ನೋಡಿದ್ದು, ಏನಾಯಿತು, ಹೆಂಗಾಯಿತು, ಅದು ಕಷ್ಟಪಡ್ತಿದ್ದು ನೋಡೋಕ್ಕೆ ಹೊಟ್ಟೆ ಉರಿತಿತ್ತು, ಆ ಕ್ರಾಲೊಳಗೆ ಹಾಕ್ಯಂದು ಕೊಡ್ತಿದ್ದ ಚಿತ್ರಹಿಂಸೆ ಕಷ್ಟ, ಅವೆಲ್ಲ ನೆನಪಾಗ್ತವೆ. ಹಂಗಾಗಿ ನಾನು ಯಾರ ಪರನೂ ಮಾತಾಡೋಂಗಿಲ್ಲ. ಹರ್ಷ ಆನೆ ನೋಡಿದಾಗ ಏನಂದ? ಹರ್ಷ ಆನೆ ನಾನು ಮೊನ್ನೆ ನೋಡಿದೆ, ಒಳ್ಳೆ ಕೋರೆ ಮದ ಬಂದಿದೆ. ನಾನು ಮೊನ್ನೆ ದುಬಾರೆಗೆ ಹೋದಾಗ ಅಲ್ಲಿ ಗಣೇಶ ಪೂಜೆಯಲ್ಲಿ ಆನೆಗಳೆಲ್ಲ ಸೇರಿದ್ದು. ಹರ್ಷ ಆನೆ ಇರಲಿಲ್ಲ, ಯಾಕೆಂದರೆ ಹರ್ಷ ಆನೆಗೆ ಮದ ಬಂದಿತ್ತು. ಆಮೇಲೆ ಹರ್ಷ ಆನೆ ಕರ್ಕೊಂಡ್ಬಂದರು. ಆ ಕೊಂಬುಗಳು ಇಲ್ಲಿ ಯಾವ ಕೊಂಬುಗಳು ಇಲ್ಲ ಅದರಾಗಿ. ಅದು ಭಾರೀ ಅನುಭವಸ್ಥ ಆ ಆನೆ. ಅವನು ಮನ್ಸು ಮಾಡಿದ್ರೆ ಈಗಲೂ ಅವನು ಬೇಕಾದ್ರೆ ಇಲ್ಲಿಗೆ ಬರ್ತಾನೆ. ಆದರೆ ಅದಕ್ಕೆ ವಯಸ್ಸು ಎಷ್ಟಾಯಿತು ಅಂತ ನಂಗೆ ಗೊತ್ತಿಲ್ಲ. 60 ವರ್ಷ ಆಗಿರ್ಬೋದು, ರಿಟೈರ್ಡ್ ಆಗಿರ್ಬೋದು. ಅಷ್ಟೇ ಅಲ್ಲ, ಹರ್ಷ ಆನೆ ಮಾತ್ರ ಅಲ್ಲ, ಇನ್ನೂ ಬೇರೆ ಬೇರೆ ಆನೆಗಳು ಇದೆ. ಇನ್ನು ಕರಡಿ ಬರ್ತಾನೆ, ಬಹುಶಃ ಬರೋ ವರ್ಷ ಕರಡಿ ಇಲ್ಲಿಗೆ ಬರ್ತಾನೆ. ಕರಡಿನ ಮೊನ್ನೆ ನೋಡಿದ್ರಲ್ಲ ಸರ್, ಹೇಗೆ ಅನ್ನಿಸ್ತು? ಕರಡಿ ಎಲ್ಲ ಥರದ ರೆಡಿಯಾಗಿದ್ದಾನೆ. ಕರಡಿ ಈಗ ನಮ್ಮ ಈ ಮಾಮೂಲಿ ಆನೆ ಥರನೇ ಆಗಿದ್ದಾನೆ. ಟ್ರೈನಿಂಗ್ ಕೊಟ್ಟಿದ್ದಾರೆ. ಈಗ ಕರಡಿ ಆನೆ ಹೀಗೆ ಲಾರಿ ಹತ್ಸೋಕ್ಕೆ ಎಲ್ಲ ತರಬೇತಿ ಕೊಡ್ತಾ ಇದ್ದಾರೆ. ರಂಜನ್ ಉಸ್ತುವಾರಿ ವಹಿಸ್ಕೊಂಡಿದ್ದಾರೆ. ರಂಜನ್ ಒಬ್ಬ ಸಮರ್ಥ ಆಫೀಸರ್ ಅಲ್ಲಿಗೆ. ಅದರಲ್ಲೂ ಕರಡಿನ ಅವರೇ ಇಂಟ್ರೆಸ್ಟ್ ತಗೊಂಡು ಕರಡಿಗೆ ತರಬೇತಿ ಕೊಡ್ತಾ ಇದ್ದಾರೆ, ಅದಕ್ಕೆ ಆಹಾರ ಕೊಡ್ತಾ ಇದ್ದಾರೆ. ಬೆಳಿಗ್ಗೆ ಬಂದರೆ ಮನುಷ್ಯ ಸಾಯಂಕಾಲ ಹೋಗಿ. ಕರಡಿದು ಏನು ಸರ್ ವಿಶೇಷತೆ ನೋಡಿದ್ರೆ? ಕರಡಿಗೆ ಆಮೇಲೆ ನಾನು ಅವ್ರನ್ನ ಕೇಳಿದೆ, ಏನು ಕರಡಿ ಏನು ಅಂತ ಕೇಳೋತ್ತಿಗೆ, ಇನ್ನು ನನ್ನ ಅಣ್ಣ ಅಂತ ಕರೆಯೋದು. ಅಣ್ಣ, ನಾನು 6 ತಿಂಗಳಿಗೆ ನಿಮ್ಮ ಸಕಲೇಶ್ಪುರಕ್ಕೆ ಕರ್ಕೊಬರ್ತೀನಿ ಆನೆ ಹಿಡಿಯೋಕ್ಕೆ ಅಂದರು. ಅದಾದ ಅವ್ರು ಹೇಳಿ 6ನೇ ದಿವಸನೇ ಲಾರಿಗೆ ಹತ್ಸೋದು ಇಳಿಸೋದು ಎಲ್ಲ ತರಬೇತಿ ಕೊಡ್ತಾಯಿದ್ರು. ಈ ಕರಡಿ 3 ವರ್ಷದ ಹಿಂದೆ ಕರಡಿ ಲೆಕ್ಕಕ್ಕಿರಲಿಲ್ಲ ಆ ಭಾಗದಲ್ಲಿ. 3-4 ವರ್ಷದ ಹಿಂದೆ ಕರಡಿ ಛೋಟ ಭೀಮ, ಸಕ್ಕರೆಬೈಲಲ್ಲಿರುವ ಸೋಮಣ್ಣ ಅಂತ ಹೆಸರೀಗ, ಮೌಂಟೇನ್, ವಿಕ್ರಾಂತ್, ಸೀಗೆ, ಮತ್ತೂರು, ಗುಂಡ ಇವೆಲ್ಲ ಒಂದೇ ಗ್ರೂಪು. ತಿಂಗಳಿಗೆ 15 ದಿವಸಕ್ಕೆ, ವರ್ಷಕ್ಕೆ ಒಂದು ಸತಿ ಇಲ್ಲ 6 ತಿಂಗಳಿಗೆ ಮೀಟ್ ಆಗ್ತಿದ್ರು. ಇವ್ರದ್ದು ಮಹಾ ಖತರ್ನಾಕ್ ಗ್ಯಾಂಗ್ ಇವ್ರದ್ದು. ಇವ್ರೇನು ಕಡಿಮೆ ಇದಲ್ಲ. ಇವರು ಒಬ್ರನ್ನೊಬ್ರು ನೋಡ್ಕೊಂಡು ಇದ್ದಕ್ಕಿದ್ದಂಗೆ ಇವರೆಲ್ಲರೂ ಮನುಷ್ಯರು ಸಾಯಿಸಕ್ಕೆ ಮಾಡಿದ್ದು. ಆದರೆ ಮನುಷ್ಯರನ್ನ ಯಾಕೆ ಸಾಯಿಸ್ತು ಅನ್ನೋದನ್ನ ಹಿನ್ನೆಲೆ ಯಾರೂ ನೋಡಲ್ಲ. ಆನೆ ಸಾಯಿಸ್ತು ಅಂತಾರೆ. ಒಂದು ಆನೆ ಮನೆ ಊರೊಳಗೆ ಬಂದುಬಿಟ್ರೆ ಆನೆ ಊರೊಳಗೆ ಬಂದು ದೊಡ್ಡ ಸುದ್ದಿ ಮಾಡ್ತಾರೆ. ಬಂಡೀಪುರ, ನಾಗರಹೊಳೆ ಎಲ್ಲ ಕಡೆನೂ ಆನೆಗಳನ್ನ ವಾಸಸ್ಥಾನದೊಳಗೆ ಸಫಾರಿ ಅಂತ ಕರ್ಕೋಗ್ತಿದ್ದಾರಲ್ಲ, ಅವ್ರು ಮಾತ್ರ ಪ್ರಾಣಿಗಳಿರೋ ಜಾಗ, ಪ್ರಾಣಿಗಳ ಕಾಡೊಳಿಕೆ ಮನುಷ್ಯರು ಮಾತ್ರ ಹೋಗಬಾರ್ದು. ಆನೆ ಬಂದ ಕೂಡಲೇ ಏನು ಪ್ರಪಂಚನೇ ಮೇಲೆ ಬಂದಂಗೆ ಪ್ರಾಣಿ ಅದು ಬಂತು ಇದು ಬಂತು ಅಂತಾರಲ್ಲ. ಮೊದಲು ಈ ಸಫಾರಿ ನಿಲ್ಲಿಸ್ಬೇಕು. ಅದರಿಂದ ಯಾರಿಗೇನು ಲಾಭ ಇಲ್ಲ. ಅಲ್ಲಿ ಬೇರೆ ಏನು ಯಾರು ಅಲ್ಲಿ ಏನು ಸ್ಟಡಿ ಮಾಡೋಕ್ಕೆ ಹೋಗಿಲ್ಲ. ಆನೆಗಳು ಕಾಡೊಳಗೆ ಹೇಗೆ ಆನೆಗಳ ಕಾಡೊಳಗೆ ಮನುಷ್ಯರು ಹೋಗ್ತಾರೆ, ಹಾಗೆ ಮನುಷ್ಯರು ಹೊರಗೆ ಬರ್ತಾರೆ. ಆವಾಗ ಮನುಷ್ಯರು ಆನೆಗಳು ಹೊರಗಡೆ ಕಾಫಿ ತೋಟ ಬಿಟ್ಟು ರಸ್ತೆಗೆ ಬರ್ತವೆ. ಕರಡಿನೂ ಅದೇ ಥರ ಬಂತು. ಎಲ್ಲ ಆನೆಗಳು ರೋಡಿಗೆ ಬರೋಕ್ಕೂ ಕಾರಣ ಇದೆ. ಅವುಗಳ ಕಾರಿಡಾರ್ಗಳೆಲ್ಲ ನಾಶ ಆಯಿತು. 50-100 ವರ್ಷದ ಹಿಂದೆ ಅವೆಲ್ಲ ಆನೆಗಳ ಕಾರಿಡಾರ್ ಆಗಿತ್ತು, ಎಲ್ಲ ಆನೆಗಳ ವಾಸಸ್ಥಾನ ಆಗಿತ್ತು. ಯಾವಾಗ ಮಲೆನಾಡಿನಲ್ಲಿ ಕೊಡಗು, ಸಕಲೇಶ್ಪುರ, ಚಿಕ್ಕಮಗಳೂರು ಭಾಗದಲ್ಲಿ ಕಾಫಿ ಬೆಳೆಯ ಹವಾಗುಣ ಇದೆ ಅಂತ ಆದ ಕೂಡಲೇ ಇಡೀ ಬ್ರಿಟಿಷರಿಂದ ಹಿಡಿದು ಲೋಕಲರೆಲ್ಲ ಕಾಡು ಕಡಿದು ಆನೆಗಳ ವಾಸಸ್ಥಾನ ನಾಶ ಮಾಡಿರು, ಕಾರಿಡಾರ್ ನಾಶ ಮಾಡಿರು. ಆವಾಗ ಅವುಗಳು ಎಲ್ಲಿ ಹೋಗೋದು? ಆನೆ ಕಾಫಿ ತೋಟದಲ್ಲಿ ತಿರುಗಾಡ್ತಾ ಇದ್ದಾವೆ. ಆಮೇಲೆ ಏನಾಯಿತು, ತೋಟದೊಳಗೆಲ್ಲ ಎಲೆಕ್ಟ್ರಿಕ್ ಫೆನ್ಸ್ ಹಾಕಿರು. ಆನೆಗಳಿಗೆ ಮೊದಲೇ ಅದು ಶಾಕ್ ಹೊಡೆಸ್ಕೊಳಕ್ಕೆ ಭಾರಿ ಹೆದರ್ತವೆ. ಆವಾಗ ಅನಿವಾರ್ಯ ಆಯಿತು ಮಾನವ ಮತ್ತು ಕಾಡಾನೆಗಳ ಸಂಘರ್ಷ. ಆವಾಗ ಏನಾಯಿತು, ಆನೆಗಳ ಮೇಲೆ ಗುಂಡೊಡೆಯಕ್ಕೆ ಶುರು ಮಾಡಿರು. ಆಮೇಲೆ ಏನಾಯಿತು ನೋಡಿ, ಆನೆಗಳು ಮೊದಲೇ ಹುಟ್ಟಿದವಾಗಿಂದ ಆನೆಗಳಿಗೆ ಸೇಡ್ ತೀರಿಸೋ ಮನೋಭಾವನೆ ಇರೋದ್ರಿಂದ ಇಲ್ಲಿ ಅವನ ಗುಂಡು ಹೊಡಿತಾನೆ, ಎಲ್ಲೋ ಒಂದು ಸೇಫ್ಟಿ ಜಾಗದಲ್ಲಿ ನಿಂತ್ಕೊಂಡು ಹೊಡಿತಾನೆ. ಅಲ್ಲೋಗಿ ಹೋಗಿ ಸೇಡ್ ತೀರಿಸ್ಕೊಂಡ್ರೆ ಯಾರೋ ಅಮಾಯಕನ ತುಣು ಸಾಯಿಸ್ತದೆ. ಕರಡಿ ಕಥೆನೂ ಹಾಗೆ. ಒಂದು ಸಸ್ಯಾಹಾರಿ ಪ್ರಾಣಿ, ಬರೀ ಸಸ್ಯವನ್ನು ಬಿಟ್ಟರೆ ಬೇರೆ ಎಂಥದ್ದೊಂದು ತಿಂದಿಲ್ದೊಂದು ಪ್ರಾಣಿ ಒಬ್ಬ ಮನುಷ್ಯನ ಹುಡುಕಿ ಸಾಯಿಸ್ತದೆ ಅಂದರೆ, ಅದೇ ಒಂದು ನರಬಕ್ಕೆ ಹುಲಿ ಆದರೆ ಒಂದು ಮನುಷ್ಯನ ರುಚಿ, ಮಾಂಸ ರುಚಿ ನೋಡಿರ್ತದೆ. ಮನುಷ್ಯನ ತಿನ್ನೋಕ್ಕಾಗಿ ಅದ್ರ ಹೊಟ್ಟೆಪಾಡಿಗಾಗಿ ಮನುಷ್ಯನ ಕೊಲ್ಬೋದು, ಅದೇನು ಸೇಡಿಗಾಗಿ ಅಲ್ಲ. ಆದರೆ ಆನೆಗಳು ಸೇಡಿಗಾಗಿ ಮನುಷ್ಯರು ಸಾಯಿಸಕ್ಕೆ ಮಾಡಿದಾಗ ಕರಡಿನೂ ಅದೇ ಥರ ಶುರು ಮಾಡ್ತು. 3-4 ವರ್ಷದಿಂದ ಕರಡಿನೇ ಅದು ಕರಡಿ ಥರನೇ ತಲೆ ಬಗ್ಗಿಸ್ಕೊಂಡು ಎಲ್ಲ ಕಾಡೊಳಗೆ ಓಡೋಗ್ತಿತ್ತು. ಈ ಸಹಚರಗಳೆಲ್ಲ ಸೇರಿ ಬಹುಶಃ ಸಾಹಸ ದೋಷ ಇರ್ಬೋದು, ಇಲ್ಲ
ಕರಡಿ ಮೇಲೆ ಆಗಿರೋ ದೌರ್ಜನ್ಯಗಳು ಇರ್ಬೋದು, ಅದು ಸೇಡ್ ತೀರ್ಸ್ಕೊಳಕ್ಕೆ ಯಾವ ಮಟ್ಟಕ್ಕೆ ಅಂದರೆ, ಬೇಲೂರು ತಾಲೂಕು ಕಡೇಗರ್ಜಿಗೆ ಅಂತ ಒಂದು ಗ್ರಾಮ ಇದೆ, ಅಲ್ಲೊಂದು ಎಸ್ಟೇಟ್ ಅಂತ ಒಂದು ಎಸ್ಟೇಟ್ ಇದೆ. ಅದು ಮಂಗಳೂರು ಮೂಲದ ಒಬ್ಬ ಬಂಟ ಸಮುದಾಯದವ್ರದ್ದು. ಅಲ್ಲಿ ಬೆಳಗ್ಗೆನೆ ಬಂದು 2 ಜನ ಸಾಯಿಸ್ತದೆ ಕರಡಿ. ಅಲ್ಲಿ ಅರಬಿಕ ತೋಟದಲ್ಲಿ ಕೆಲಸ ಮಾಡ್ತಾರೆ. ಅರಬಿಕ ಗಿಡಗಳು ಕುಳ್ಳ ಇರೋದ್ರಿಂದ ಆನೆಗೆ ಭಾರಿ ದೂರದಿಂದ ಮನುಷ್ಯರು ಕಾಣ್ತಾರೆ. ಅಲ್ಲಿ ಬೆಳಿಗ್ಗೆ 10 ಗಂಟೆಯಲ್ಲಿ 2 ಹೊಡೆದಾಗ್ತದೆ ಏಕಕಾಲದಲ್ಲಿ. ಆಮೇಲೆ ಇನ್ನೊಬ್ಬ ಉಳ್ಕೊಂಡು ಬದುಕಿ ಬಂದನ್ನ ನಾನು ಹೋಗಿ 2 ಮನೆಗೆ ಹೋಗಿ ಒಂದು ಸ್ವಲ್ಪ ಅವರಿಗೆಲ್ಲ ಸಮಾಧಾನ ಹೇಳಿ ಅವ್ರಿಗೆ ಏನೋ ಒಂದು ಸ್ವಲ್ಪ ನನ್ನ ಕೈಯಲ್ಲಾಗಿದ್ದು ಪರಿಹಾರ ಕೊಟ್ಟು, ಆಮೇಲೆ ಈ ಮನುಷ್ಯ ಇದ್ದಾನಲ್ಲ, ಈ ಮನುಷ್ಯನ ಹಿಡಿದೆ, ತಪ್ಪಿಸ್ಕೊಂಡಾನ. ಅವನಿಗೂ ಇಷ್ಟ ಆದ ವಸ್ತುಗಳು ತಗೊಂಡೋಗಿದ್ದೆ. ಹೇಗೆ ಬದುಕಿದೆ ನೀನು ಅಂತ. ಸಾರ್ ಆನೆ ಬಂದಾಗ ನಾನು ಒಂದು ಮರ ಸುತ್ತಕ್ಕೆ ಶುರು ಮಾಡಿದೆ. ಆಮೇಲೆ ಅದು ಒಂದು 2-3 ಸುತ್ತು ದೊಡ್ಡ ಮರ ಸುತ್ತ, ಆಮೇಲೆ ನನ್ನ ಬಿಟ್ಟು ಅವರಿಬ್ಬರನ್ನ ನನ್ನ ಕಣ್ಣೆದುರೇ ಹೊಡೆದಾಕ್ತು ಅಂತ. ಅದಾದ ಮೇಲೆ ಇದು ಕರಡಿನೇ. ಅದು ಬೇರೆ ಯಾವ ಆನೆನೂ ಅಲ್ಲಿ ಸಾಯಿಸ್ತಿರ್ಲಿಲ್ಲ. ದೊಡ್ಡ ಆನೆ ಅಂದರೆ ಅದು ಕರಡಿನೇ, ಬೇರೆ ಯಾವ ಆನೆ ಅಲ್ಲಿ ಸಾಯಿಸೋ ಆನೆ ಇರಲಿಲ್ಲ. ಅಷ್ಟೊತ್ತಿಗೆ ಮೌಂಟೇನ್ ಹಿಡಿದಾಗಿತ್ತು. ಅದಾದಮೇಲೆ ಮೂಡಿಗೆರೆ ತಾಲೂಕಲ್ಲಿ ಒಂದು ಏಕಕಾಲದಲ್ಲಿ ಆ ಲಂಬಾಣಿ ಮೂಲದವ್ರನ್ನ 2 ಜನ ತೋಟದಲ್ಲಿ ಸಾಯಿಸಾಕ್ತು. ಸುಮಾರು ಜನ ಸಾಯಿಸಿದೆ. ಅದಾದ ಮೇಲೆ 2-3 ಜನ ಸಾಯಿಸ್ತು. ಮನೆ ಬಾಗಿಲಲ್ಲಿ ಬಂದು ನಿಲ್ತಿತ್ತು. ಇದಕ್ಕೆಲ್ಲ ಕಾರಣ ಒಂದು ಮನುಷ್ಯರ ಅದ್ರ ಮೇಲೆ ನಡೆದ ದೌರ್ಜನ್ಯ, ಇಲ್ಲ ಅದ್ರ ಕಣ್ಣೆದುರೇ ಅದರ ಸಹಚರನ್ನು ಹಿಡಿದಾಗ, ಅದರ ಫ್ರೆಂಡ್ಗಳನ್ನ ಹಿಡಿದಾಗ, ಇಲ್ಲ ಅದರ ಅಣ್ಣ ತಮ್ಮದರನ್ನ ಹಿಡಿದಾಗ ಅದನ್ನು ನೋಡಿ ಅದು ಒಬ್ಬ ಪಕ್ಕ ಒಂದು ನರಹಂತಕ ಆನೆ ಆಯಿತು. ಅದು ನರಹಂತಕ ಆಗೋಕ್ಕೆ ನಾನು ಮೊದಲೇ ಹೇಳ್ದಂಗೆ ಒಂದು ಸಸ್ಯಾಹಾರಿ ಒಂದು ಪ್ರಾಣಿ ಮನುಷ್ಯರನ್ನು ಸಾಯಿಸೋಕ್ಕೆ ಹೊರಡ್ತು ಅಂದರೆ ಅದ್ರ ಮೇಲೆ ಎಷ್ಟು ದೌರ್ಜನ್ಯ ನಡೆದಿರ್ಬೋದು. ಅದು ರೋಷ ಹೋಗಿತ್ತು.